ಇನ್ನು ಡಿಜಿಪಿ ಸಲೀಂಗೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ಬಿಜೆಪಿ ನಿಯೋಗದ ನಾಯಕರುಗಳು ಆರ್ ಅಶೋಕ್ ಆಗಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಈಗಾಗಲೇ ಸಲೀಂ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ನಮ್ಮ ವಿರುದ್ಧ ಅಲ್ಲಿ ಏನು ದೂರುಗಳನ್ನ ಮಾಡಲಾಗಿದೆ ಅಥವಾ ಎಫ್ಐಆರ್ ಹಾಕಲಾಗಿದೆ, ಆದ್ರೆ ನಾವು ದೂರು ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ದೂರನ್ನ ತೆಗೆದುಕೊಂಡಿಲ್ಲ. ಪೊಲೀಸರು ಪಕ್ಷಪಾತವನ್ನ ಮಾಡಿದ್ದಾರೆ. ತಕ್ಷಣವೇ ಎಫ್ಐಆರ್ ಹಾಕಬೇಕು, ಪೊಲೀಸರ ವಿರುದ್ಧವೂ ಕ್ರಮವನ್ನು ಕೈಗೊಳ್ಳಬೇಕು ಅಂತ ದೂರನ್ನ ಸಲ್ಲಿಸಿದ್ದಾರೆ. ಈ ನಿಯೋಗ ದೂರನ್ನ ಸಲ್ಲಿಸಿದ ಬಳಿಕ ನಾಯಕರುಗಳು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲಕ್ಕಿಂತ ಮಿಗಿಲಾಗಿ ಕಂಪ್ಲೇಂಟ್ ಯಾರ ಮೇಲೆ ಆಗಬೇಕು? ಶಾಸಕ ಮತ್ತು ಅವರ ಸಹಪಾಠಿಗಳ ಜೊತೆಯಲ್ಲಿ ಅವರ ವಿರುದ್ಧವಾಗಿ ಆಗಬೇಕು. ಆದ್ರೆ ಪ್ರಯತ್ನ ಆಗ್ತಾ ಇರೋದೇನು? ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾರೆ? ಗುಂಡು ಹಾರಿಸಿದ್ಯಾರು? ಅವರು ಶ್ರೀರಾಮುಲು ಆಗಲಿ ಅಥವಾ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರಿಸಿದ್ಲೇ ಇಲ್ಲ. ಇವರು ಸಂಬಂಧವೇ ಇಲ್ಲ. ಪೊಲೀಸ್ನವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಅದೇ ಸಂದರ್ಭಕ್ಕೆ ಇವರನ್ನ ಟಾರ್ಗೆಟ್ ಮಾಡಿ ಇವರ ಗನ್ಮ್ಯಾನ್ಗಳಂತ ಯಾರ್ಯಾರಿದ್ದಾರೆ ಅವರು ಮತ್ತೆ ಇವರೇ ಹಾರಿಸಿದ್ರ. ಈಗ ಸತೀಶ್ ರೆಡ್ಡಿ ಚೇರ್ ಹಾಕೊಂಡು ಕುತ್ಕೊಂಡು ಇಷ್ಟೆಲ್ಲ ದುಂಡಾವರ್ತಿ ಮಾಡಿದಾಗ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನ? ಸರ್ಕಾರ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ? ನೀವು ಎಂಎಲ್ಎ ಬಂದು ಬೀದಿಯಲ್ಲಿ ನಿಂತು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರನ್ನ ಯಾಕೆ ನೀವು ಬಂಧಿಸಿಲ್ಲ? ಬಂಧಿಸಬೇಕಾಗಿರೋದು ಕಾಂಗ್ರೆಸ್ ನಾಯಕರನ್ನ ಮತ್ತು ಶಾಸಕರನ್ನೇ ಹೊರತು ಜನಾರ್ದನ್ ರೆಡ್ಡಿ ಅಥವಾ ಶ್ರೀರಾಮುಲು ಅಲ್ಲ. ಯಾಕೆಂದ್ರೆ ಈ ಎಲ್ಲ ಕುಚೇಷ್ಟಿಯ ಕಾರ್ಯ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕಡೆಯಿಂದಲೇ ಹೊರತು ಇದು ನಮ್ಮ ಪಕ್ಷದ ಶಾಸಕರ ಕಡೆಯಿಂದ ಅಲ್ಲ. ಆದ್ದರಿಂದ ಈ ಗೂಂಡಾ ವರ್ತನೆಯನ್ನ ನಿಲ್ಲಿಸಬೇಕು. ಈಗಾಗಲೇ ಗುಂಡು ಸಿಕ್ಕಿದೆ. ಎಲ್ಲಿಂದ ಬಂದಿದೆ ಅದು ಗುಂಡು? ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ. ಇಲ್ಲ ಅಂತಂದ್ರೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು. ಇದು ಟಾರ್ಗೆಟ್. ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಸುಧಾಕರ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಇದು ವಿಪಕ್ಷ ನಾಯಕರು ಮಾಡ್ತಾ ಇರುವಂತಹ ಆಕ್ರೋಶದ ನುಡಿಗಳು, ಜೊತೆಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ ದೂರು ದಾಖಲಾಗಬೇಕಾಗಿತ್ತು ಅವರ ವಿರುದ್ಧ ಇಲ್ಲಿ ದೂರು ದಾಖಲಾಗ್ತಾ ಇಲ್ಲ. ಅದನ್ನ ಹೊರತುಪಡಿಸಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ವಿರುದ್ಧ ದೂರನ್ನ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರ ಇಲ್ಲಿ ಪ್ರಾಮಾಣಿಕವಾದ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಬಿಜೆಪಿಯ ದೂರು ಪಡಿತಾ ಇಲ್ಲ ಅಂತ ಹೇಳಿ ಕಮಲ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸರ್ಕಾರದ ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಿಗೂ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೊಡ್ತಾ ಇದ್ದಂತಹ ದೂರನ್ನ ತೆಗೆದುಕೊಳ್ತಾ ಇಲ್ಲ, ಯಾರ ಗನ್ನಿನಿಂದ ಗುಂಡು ಹಾರಿದ್ದು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಸಿಎಂ ಹೇಳಿದ್ರು. ಕಾಂಗ್ರೆಸ್ನವರ ಗನ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೋಳಿ ಕೇಳಿ ಮಸಾಲೆ ಅರಿಬೇಕಾ ಅಂತ ಸಿಎಂ ಮೇಲೂ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಅಷ್ಟಕ್ಕೂ ಸಿಎಂ ಏನ್ ಹೇಳಿದ್ರು, ಇದಕ್ಕೆ ಆರ್ ಅಶೋಕ್ ಕೊಟ್ಟಂತಹ ಉತ್ತರ ಯಾವ ರೀತಿ ಆಗಿತ್ತು ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಇದು ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ? ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ ಅಂತ. ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ.
ಅದಕ್ಕೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಏನು ಅಂತಂದ್ರೆ ಮಿಸ್ ಫೈರ್ ಅಂದ್ರೆ ಮಿಸ್ ಫೈರ್. ಅದೇ ಬಿಜೆಪಿ ಜನಾರ್ದನ್ ರೆಡ್ಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ ಫೈರ್ ಅಂತ ಬರಿತಾ ಇದ್ರ ನೀವು? ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ಮಿಸ್ ಫೈರ್ ಕೇಸನ್ನ ಮಾಡೋ ಅಂಥದ್ದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ. ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ. ಇಂಟೆಲಿಜೆನ್ಸಿ ಅವರ ಹತ್ರನೇ ಇರೋದು. ಇಲ್ಲಿ ನೆಪ ಮಾತ್ರಕ್ಕೆ ಗೃಹ ಸಚಿವ ಅಂತ ಇದ್ದಾರೆ, ಸುಮ್ಮನೆ ಅಷ್ಟೇ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಥರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂಥದ್ದು ಈ ರಾಜ್ಯಕ್ಕೆ ಮಾಡಿದಂಥ ದ್ರೋಹ. ಪೊಲಿಟಿಕಲಿ ಗುಂಡಾರಿಸುವಂಥದ್ದು ಎಲ್ಲೂ ನಾನು ನೋಡಿಲ್ಲ. ಮೊದಲ ಬಾರಿಗೆ ಗೂಂಡಾ ರಾಜ್ಯ, ಕರ್ನಾಟಕವನ್ನು ಗೂಂಡಾ ರಾಜ್ಯ ಮಾಡೋಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೆ ಇರಲಿಲ್ಲ. ನಾಂದಿ ಆಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು. ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು